ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್. ಎಲ್ಲ ಹೇಗಿದ್ದೀರಾ ಸ್ವೀಟ್ ಆರ್ಟ್ಸ್? ನಾನು ಕೂಡ ಸೂಪರ್ ಆಗಿದ್ದೀನಿ. ನನ್ನ ಜರ್ನಿ ಬಂದು ಇವತ್ತು ದಾವಣಗೆರೆ ಕಡೆಗೆ ಸಾಗ್ತಾ ಇದೆ. ರೈಲ್ವೆ ಸ್ಟೇಷನಿಗೆ ಬಂದ್ವಿ. ರೈಲು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನೋಡುವ ಏನು ಯಾವ ಥರ ಸಟ್ಔಟ್ ಮಾಡ್ತೀವಿ ಅಂತ. ಇವತ್ತು ಆ್ಯಕ್ಚುಲಿ ದಾವಣಗೆರೆಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೋಡುವ ಈಗ ಯಾವ ಥರ ಫಸ್ಟ್ ಟೈಮ್ ಹೋಗ್ತಾರೆ ನಾನು ದಾವಣಗೆರೆಗೆ, ಅದರಲ್ಲೂ ಟ್ರೈನು ಬಸ್ ಹಿಡಿದು ಹೆಂಗೆ ಸಾಲ್ವ್ ಮಾಡ್ತೀನಿ ಅಂತ ನೋಡೋ ಪ್ರಾಬ್ಲಮ್. ನಾವು ಹೋಗ್ಬೇಕಂತ ಹೋಗಿದ್ದು 8 ಗಂಟೆ ಟ್ರೈನಿಗೆ. ಆ್ಯಕ್ಚುಲಿ ಮೊದಲೇ ಟಿಕೆಟ್ ಬುಕ್ಕಿಂಗ್ ಆಗಿರಬೇಕಿತ್ತು. ಸ್ಪಾಟ್ ಟಿಕೆಟ್ ಅವೈಲೇಬಲ್ ಇರಲಿಲ್ಲ ಅಲ್ಲಿ. ಸೊ ನೀವು ಯಾರೇ ಒಬ್ಬರೂ ದಾವಣಗೆರೆಗೆ ಹೋಗಬೇಕಾದ್ರೆ ಕೆಲವೊಂದೊಂದು ರೈಲು ಬುಕ್ಕಿಂಗ್ ಮಾತ್ರ ಇರುತ್ತೆ, ಸ್ಪಾಟ್ ಟಿಕೆಟ್ ಇರೋದಿಲ್ಲ. ಎಲ್ಲ ವಿಚಾರಿಸ್ಕೊಂಡು ಹೊರಡಿ ಅಂತ ಹೇಳ್ತೀವಿ. ನಮ್ಮ ಥರ ಪರದಾಡಕ್ಕೆ ಹೋಗಬೇಡಿ. ಆಲ್ರೆಡಿ ಟ್ರೈನ್ ಇಳಿದು ದಾವಣಗೆರೆಗೆ ರೀಚ್ ಆಗಾಯಿತು. ಇನ್ನು ಪೂಜೆಗೆ ಫೋನ್ ಮಾಡಿ ಎಲ್ಲಿಗೆ ಹೋಗಬೇಕು ಅಂತ ಕೇಳ್ಕೊಳ್ಬೇಕು. ಎಲ್ಲಿಗೆ ಹೋಗಬೇಕು ಅಂತ ಕೇಳಿ ಅಲ್ಲಿ ಯಾರ ಹತ್ರ ಆದರೂ ಅಡ್ರೆಸ್ ತೊಗೊಂಡು ಹೊರ್ಗಡೆಗೆ ಹೋಗಬೇಕಾಗತ್ತೆ. ಸೊ ನಾನು ದಾವಣಗೆರೆಯಲ್ಲಿ ಟ್ರೈನ್ನ ಇಳಿದು ಅಡ್ರೆಸ್ ಕೇಳೋಕ್ಕೋಸ್ಕರ ಹಾಗೆ ಮುಂದೆ ಬರ್ತಾ ಇದ್ದೆ. ಏನಕ್ಕೆ ಅಂತ ನಮಗೂ ಅಡ್ರೆಸ್ ಗೊತ್ತಿರಲಿಲ್ಲ. ಮೊದಲ ಬಾರಿಗೆ ನಾನು ದಾವಣಗೆರೆಗೆ ಬಂದಿರೋದ್ರಿಂದ ಸ್ವಲ್ಪ ಅಡ್ರೆಸ್ಗೆ ಯಾರಿಗಾದ್ರೂ ಗೊತ್ತಿರೋರ ಹತ್ರ ಕೇಳ್ಕೊಂಡ್ರೆ, ಅಂದರೆ ನನ್ನ ಪೂಜೆ ಹೇಳಿದ್ದು ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪರ್ಸ್ನಲ್ ಕೆಲಸದ ಮೇರೆಗೆ ದಾವಣಗೆರೆಗೆ ಹೋಗಿದ್ದು. ನಮಗೆ ಸಿಕ್ಕಿದಂತಹ ಟ್ರಾಫಿಕ್ ಪೊಲೀಸ್ ಅವರು ಚೆನ್ನಾಗಿ ಇನ್ಫಾರ್ಮೇಷನ್ ಕೊಟ್ಟರು. ಥ್ಯಾಂಕ್ ಯು. ದಾವಣಗೆರೆ ಬಸ್ ಸ್ಟಾಪ್ ನೋಡ್ರಿ. ದಾವಣಗೆರೆದು ಹೆಂಗಿದೆ ಆಮೇಲೆ ಬಂದಿರೋದು ಎಷ್ಟು ಲೇಟ್ ಗೊತ್ತಾ ಫ್ರೆಂಡ್ಸ್? ನಿಯರ್ಲಿ ಎಷ್ಟಮ್ಮ ಕಾಯ್ತಿರೋದು? 1 hour ಕಾಯ್ತಿದ್ದಾಳೆ. ನಿಯರ್ಲಿ ಇನ್ನು 15 minutes ಕಮ್ಮಿ. ನಾವು ಆಲ್ರೆಡಿ 10:08ಗೆ ಇದ್ವಿ. ಬೇಗ ಬಂತು ಟ್ರೈನ್. ರೆಗ್ಯುಲರ್ ಟೈಮಿಂದನೂ ಬೇಗ. ಮೇ ಬಿ 9 o'clock ತುಂಬ ಇದಾಗ್ತಿತ್ತು ಅಂತ, ಸಮಸ್ಯೆ ಆಗ್ತಿತ್ತು ಅಂತ. ಹೌದು, ಚೆನ್ನಾಗಿ ಭಾಳ ಸ್ಪೀಡಾಗಿ ಬಂದಿಲ್ಲ ನಾನು. 1 ಸ್ಪೀಡಾಗಿ ತಗೊಂಬಂದು ಹಿಡಿಬೇಕು, ಅವಾಗನೇ ಸರಿ. ನೋಡಿ ನಮ್ಮ ಪೂಜಾ ಬಿಗೆ ದಾವಣಗೆರೆಯಲ್ಲಿ ಎಲ್ಲೆಲ್ಲಿ ಏನೇನಂತ ರೋಡು ಕನ್ಫ್ಯೂಸ್ ಮೇಡಮ್ ಅವ್ರಿಗೆ. ಇವಾಗ ನಾನೇ ಕರ್ಕೊಂಡು ಹೋಗ್ಬೇಕು. ಆಕಿಗೆ ಕರ್ಕೊಂಡು ಹೋಗ್ಲವಾ? ವಾಲಿಬಾಲ್ ಮಧ್ಯದಲ್ಲಿ ಇಟ್ಬಿಟ್ಟಿದ್ದಾರೆ. ಇಲ್ಲಿ ಸ್ಪೋರ್ಟ್ಸ್ ಜಾಸ್ತಿನಾ? ಹೌದಾ? ನಾವು ಹೊರಟದ್ದು ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಕ್ಕೆ. ಸೊ ದಾವಣಗೆರೆ ಬೆಣ್ಣೆ ದೋಸೆ ಟೇಸ್ಟ್ ಮಾಡೋಣ ಅಂತ ಬಂದ್ವಿ. ವಾವ್, ಆಸಮ್ ಇತ್ತು. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು. ದಾವಣಗೆರೆ ಬೆಣ್ಣೆ ದೋಸೆ ತಿಂದು ಖುಷಿ ಆಯಿತು. ಹಾಗೆ ದೋಸೆ ತಿಂತ ವಿಡಿಯೋ ಕೂಡ ಮಾಡಬೇಕಲ್ಲ, ಸೊ ತುಂಬ ಕಷ್ಟ ಆಗ್ತಿತ್ತು. ಬಟ್ ದೋಸೆ ಟೇಸ್ಟ್ ಸವಿಯೋದ, ವಿಡಿಯೋ ಮಾಡೋದ, ಆ ಥರ ಇತ್ತು. ಹಾಗೋ ಈಗೋ ತಿಂತ ವಿಡಿಯೋ ಮಾಡೇ ಬಿಟ್ಟೆ ನಾನು. ಸೂಪರಾಗಿತ್ತು. ಟೇಸ್ಟ್ ಕೂಡ ಆಸಮ್ ಆಗಿತ್ತು ಅಂತಲೇ ಹೇಳ್ಬೋದು. ಹಾಗೆ ದಾವಣಗೆರೆ ಬೆಣ್ಣೆ ದೋಸೆ ಟೇಸ್ಟ್, ವಿಡಿಯೋಗಿಂತ ಟೇಸ್ಟ್ ಮುಖ್ಯ. ಹೌದು, ಟೇಸ್ಟ್ ಜೊತೆಗೆ ವಿಡಿಯೋನು ಮುಖ್ಯ. ನಾವು ಹೋಗಿದ್ದ ಅನುಭವನೂ ಕೂಡ ಮುಖ್ಯ. ಅಲ್ಲ ಸೇಫ್ ಅಂದ್ಬಿಟ್ಟೆ ಟೇಸ್ಟ್ ಅಂದು. ವಿಡಿಯೋಗಿಂತ ಸೇಫ್ಟಿ ಮುಖ್ಯ ಅಂದರೆ. ಬಟ್ ವಾವ್, ಚೆನ್ನಾಗಿದೆ. ನೋಡಿ, ದೋಸೆ ತಿಂದು ಹೊರಟಿದ್ದೀವಿ. ಏನು ತಿಂದು ಹೊರಟಿದ್ದೀವಿ? ದೋಸೆ ತಿಂದು ಹೊರಟಿದ್ದೀವಿ. ಅವ್ರ ಅಮ್ಮ ಮಗುವಿನ ಸಿಂಬಳ ತೆಗೆದೇ ಆಗ್ತೈತೆ. ಇದೇನು ಕೇಳಿಸ್ಕೊಂಡು ಹೋಗೋಣ. ಆಮೇಲೆ ನಮ್ಮ ಪರ್ಸ್ನಲ್ ಕೆಲಸನ ಮುಗಿಸಿ ಶಾಪಿಂಗ್ಗೆ ಅಂತ ಹೊರಟ್ವಿ. ಎಲ್ಲ ಕಡೆ ಸುತ್ತಾಡಿದ್ವಿ. ತುಂಬ ಸುತ್ತಾಡಿದ್ವಿ. ಆ ಶಾಪಲ್ಲ, ಈ ಶಾಪಲ್ಲ, ಅದು ಇದು ಸ್ವಲ್ಪ ಕ್ಲಾತ್ಗಳು ಬೇಕಿತ್ತು. ಸೊ ನೋಡುವ, ಕ್ವಾಲಿಟಿ ವೈಸು, ರೇಟ್ ವೈಸ್ ಎಲ್ಲ ಕಮ್ಮಿ ಇದ್ರೆ ತೊಗೊಳ್ಳುವ ಅಂತ ಒಂದಷ್ಟು ಅಂಗಡಿ ಸುತ್ತಾಡಿದ್ವಿ. ತುಂಬ ಸುಸ್ತಾಗೋಯ್ತು ನನಗಂತೂ.
ದಾವಣಗೆರೆ ಮಾರ್ಕೆಟ್ ಎಲ್ಲ ಹೇಗಿದೆ ನೋಡ್ರಿ. ಮಾರ್ಕೆಟ್ ರೋಡೆಲ್ಲ ತೋರಿಸ್ತಾ ಇದ್ವಿ, ಬಟ್ಟೆ ಅಂಗಡಿ ರೋಡೆಲ್ಲ ತೋರಿಸ್ತಾ ಇದ್ವಿ. ಹಾಗೆ ಕಟ್ ಪೀಸ್ಗಳನ್ನ ಕೇಳೋಣ ಅಂತ ಹೋದ್ವಿ. ಅಲ್ಲಿ ಆಲ್ರೆಡಿ ಅಂಗಡಿ ಕ್ಲೋಸ್ ಆಗಿತ್ತು, ಸೊ ಸಿಗಲಿಲ್ಲ. ಸ್ವಲ್ಪ ಮಟ್ಟಿಗೆ ಶಾಪಿಂಗ್ ಮಾಡೋಣ ಅಂತ ಹೇಳಿ ಕೆಲವೊಂದೊಂದು ಅಂಗಡಿಗಳಿಗೆ ಹೋಗಿ ಶಾಪಿಂಗ್ ಮಾಡಿದ್ವಿ. ಸ್ವಲ್ಪ ಡ್ರೆಸ್ಗಳನ್ನ ತೊಗೊಂಡ್ವಿ. ಕ್ವಾಲಿಟಿ ವೈಸ್ ನೋಡಿಬಿಟ್ಟು ನಮಗೂ ರೇಟು ಕ್ವಾಲಿಟಿ ಎರಡೂ ಸೆಟ್ ಆಗಬೇಕಿತ್ತು. ಹಾಗಾಗಿ ಕ್ವಾಲಿಟಿ ರೇಟು ನೋಡಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಸ್ವಲ್ಪ ಪರ್ಚೇಸ್ ಮಾಡಿದ್ವಿ. ಹಾಗೆ ಬೆಳಗ್ಗೆಯಿಂದ ಸುತ್ತಾಡಿ ಅಂತೂ ತುಂಬಾ ಸುಸ್ತಾಯಿತು ನಮಗಂತೂ. ಸಂಜೆ ಆಗೋಯಿತು. ಸಂಜೆ ಸರಿ ಶಾಪಿಂಗ್ ಎಲ್ಲ ಮುಗಿಸಿ ನಾವು ಇನ್ನು ಪೂಜಮ್ಮ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆಲ್ರೆಡಿ ಲೇಟ್ ಆಯಿತು, ಕತ್ಲು ಆಗಿತ್ತು. ಮೊಬೈಲಲ್ಲಿ ಸ್ವಲ್ಪ ಬೆಳಕಿನ್ನ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ, ಬಟ್ ತುಂಬ ಕತ್ಲಾಯಿತು ನಾವೆಲ್ಲ ಶಾಪಿಂಗ್ ಮುಗಿಸೋ ಅಷ್ಟರೊಳಗೆ. ಹಾಗೆ ಎಲ್ಲ ಮುಗಿಸ್ಕೊಂಡು ಇನ್ನು ಪೂಜಮ್ಮ ಮನೆ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಇನ್ನು ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ, ಪೂಜಮ್ಮ ಅಂತೂ ರೆಸ್ಟ್ ಮಾಡಲಿಲ್ಲ. ನಮಗೋಸ್ಕರ ಎಷ್ಟು ತರಾವರಿ ಅಡುಗೆ ಮಾಡಿದ್ರು ಅಂದರೆ ನೋಡಿ, ರೊಟ್ಟಿ, ಹಾಗೆ ಸೌತೆಕಾಯಿ, ಉಳ್ಳಾಗಡ್ಡಿ, ಚಟ್ನಿ ಪುಡಿ, ಹಾಗೆ ಎಣ್ಗಾಯಿ ಮಾಡಿದರು. ಎಲ್ಲ ತುಂಬ ಚೆನ್ನಾಗಿತ್ತು. ತುಂಬ ಅನ್ನ, ಸಾಂಬಾರು, ತುಂಬ ವೆರೈಟಿ ಮಾಡಿದರು. ಹಾಗೆ ಏನು ಫ್ರೈ ಚಿಲ್ಲಿ ಮಾಡಿದರು. ಚಿಲ್ಲಿ ಫ್ರೈ ಆ್ಯಕ್ಚುಲಿ ಮಾಡಿದ್ದು. ಸೋ ಮೆನಿ ಕುಕ್ಕಿಂಗ್ ನಮಗೋಸ್ಕರ ರೆಡಿ ಮಾಡಿದ್ರು. ನಾವು ಕೂಡ ಚೆನ್ನಾಗಿ ಬಾರಿಸಿದ್ವಿ, ಊಟ ಮಾಡಿದ್ವಿ. ಊಟ ಮಾಡಿ ಆಮೇಲೆ ನನಗಂತೂ ತುಂಬ ಟೇಸ್ಟ್ ಕೂಡ ಇಷ್ಟ ಆಯಿತು. ನನಗೋಸ್ಕರ ಟಯರ್ಡ್ ಆಗಿದ್ವಿ, ಬೆಳಗ್ಗೆಯಿಂದ ತುಂಬ ಸುತ್ತಿ ಎಲ್ಲ ಮಾಡಿ ಟಯರ್ಡ್ ಆಗಿದ್ವಿ. ಟಯರ್ಡ್ ಆಗಿ ಬಂದಿದ್ರು ಕೂಡ ನಮಗೋಸ್ಕರ ಅಷ್ಟೆಲ್ಲ ಪ್ರಿಪೇರ್ ಮಾಡಿದ್ರಲ್ಲ, ಸಖತ್ತು ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಪೂಜಾ. ನಿನಗೂ ಸುಸ್ತಾಗಿದ್ರು ಕೂಡ ಬಂದು ಎಲ್ಲ ಪ್ರಿಪೇರ್ ಮಾಡಿದೆ. ಬಟ್ ನನಗೆ ಹೋಮ್ ಟೂರ್ ಮಾಡೋಣ ಅಂತ ಅನಿಸಿತ್ತು. ಟಯರ್ಡ್ನೆಸ್ಸಲ್ಲಿ ನಾವು ಮಾತಾಡ್ತಾ ಅಪರೂಪಕ್ಕೆ ಸಿಕ್ಕಿದ್ರಿಂದ ಮಾತಾಡ್ತಾ ಮರ್ತೇ ಬಿಟ್ವಿ. ಹಾಗೆ ಊಟಕ್ಕೆ ಕೂತ್ಕೊಂಡ್ವಿ. ಇನ್ನು ನಾವು ವಾಪಸ್ ರಿಟರ್ನ್ ಬರಲಿಕ್ಕಿತ್ತು, ಸ್ಟೇ ಆಗೋ ಥರ ಹೋಗಿರಲಿಲ್ಲ, ರಿಟರ್ನ್ ಬರಬೇಕಿತ್ತು. ಸೊ ಹಾಗಾಗಿ ನನಗೂ ಕೂಡ ಮಗಳಿಗೆ ಕಾಲೇಜ್ ಇರೋದ್ರಿಂದ ಮಗಳು ಬಿಟ್ಟು ಬಂದಿದ್ದೆ ಮನೇಲಿ. ಸೊ ಬರೋದಕ್ಕೋಸ್ಕರ ನೈಟೇ ಹೊರಟ್ವಿ ನಾವು. ಸೊ ನಮಗೋಸ್ಕರ ಏನೆಲ್ಲ ಗಿಫ್ಟ್ ಅಂತೆ ಎಲ್ಲ ತೊಗೊಂಡು ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ಅರಿಶಿನ ಕುಂಕುಮ ಎಲ್ಲ ತೊಗೊಂಡ್ವಿ. ಅಲ್ಲಿಂದ ರಿಟರ್ನ್ ಬರೋಣ ಅಂತ ಹೇಳ್ಬಿಟ್ಟು ಇನ್ನೆಲ್ಲ ಮುಗಿಸಿ ಏನು ಒಂದು ವಿಡಿಯೋನೂ ಕೂಡ ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ಫೈನಲಿ ಜಸ್ಟ್ ಹಾಗೆ ಒಂದು ರೋಲ್ ಮಾಡಿಕೊಂಡೆ ನಾನು ಅಷ್ಟೇ. ಅದು ಬಿಟ್ಟರೆ ನಾವು ಫ್ರೀಯಾಗಿ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಫ್ರೀಯಾಗಿ ಕೂತ್ಕೊಂಡು ನಗಾಡ್ಕೊಂಡು ಮಾತಾಡೋಕ್ಕೂ ಆಗಲಿಲ್ಲ. ಅವರು ಬಂದ ತಕ್ಷಣ ಕುಕ್ಕಿಂಗ್ ಮಾಡೋಕ್ಕೆ ಹೋದರು. ಸೊ ಹೀಗೆ ಆಗೋಯ್ತೆ ಹೊರತು ನಮಗೆ ಸ್ವಲ್ಪ ಟೈಮ್ ಕೂಡ ತುಂಬ ಕಮ್ಮಿ ಇರೋದ್ರಿಂದ ಏನು ಮಾಡಬೇಕು ಅಂತ ಕೂಡ ನಮಗೆ ತಲೆನೂ ಓಡ್ತಾ ಇರಲಿಲ್ಲ ಸಡನ್ ಅಂತ. ಆಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ಅಷ್ಟರಲ್ಲಿ ಆಲ್ರೆಡಿ ನಮ್ಮದು ಟ್ರೈನಿಗೆ ಟೈಮ್ ಆಗ್ತಾಯಿತ್ತು. ನಾವು ಹೊರಡೋಣ ಅಂತ ಹೇಳಿ ಸರಿ ಎಲ್ಲ ಮುಗಿಸಿ ಹೊರಟ್ವಿ. ಅವರೇ ಬಿಡಿಸ್ಕೊಟ್ರು ನಮಗೆ, ಕಾರಲ್ಲಿ ಬಿಡಿಸಿ. ಆಮೇಲೆ ಟ್ರೈನಿಗೆ ಬಂದ್ವಿ. ಸೀಟ್ ಬೇರೆ ಸಿಗಲಿಲ್ಲ. ಸೊ ನೋಡಿ ಎಷ್ಟು ಟಯರ್ಡ್ ಆಗಿದೆ ಫೇಸಲ್ಲಿ ಅಂದರೆ ತುಂಬ ಟಯರ್ಡ್ ಆಗಿದೆ. ವಿಧಿ ಇಲ್ಲ, ಮತ್ತು ವೆಯ್ಟ್ ಮಾಡಿ ಸೀಟ್ ತೊಗೊಂಡ್ವಿ. TC ಹತ್ರ ಮಾತಾಡಿ ಸೀಟನ್ನ ತೊಗೊಂಡ್ವಿ. ಫ್ರೆಂಡ್ಸ್, ಇವಾಗ ತಾನೇ ಜಸ್ಟ್ ಮನೆಗೆ ಬಂದಿದ್ದೀನಿ. 4 ಗಂಟೆ ಆಗಿದೆ. ನನ್ನ ದಾವಣಗೆರೆ ಪಯಣ ಅಂತೂ ತುಂಬ ಹಾರಿಬಲ್ ಆಗಿತ್ತು. ಸೊ ಇದಾಗಿತ್ತು ನನ್ನ ದಾವಣಗೆರೆ ಪಯಣ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ವಾಚ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಬಾಯ್ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಆಲ್.